ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಂದಿರೋದು ಚುಂಚನಕಟ್ಟೆ ಜಲಪಾತ. ಇದು ಮೈಸೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕೋದಂಡರಾಮ ದೇವಸ್ಥಾನವು ಚುಂಚನಕಟ್ಟೆ ಜಲಪಾತದ ಪಕ್ಕದಲ್ಲಿದೆ. ಪುರಾಣದ ಪ್ರಕಾರ ರಾಮನು ಅರಣ್ಯದಲ್ಲಿದ್ದಾಗ ಬುಡಕಟ್ಟು ದಂಪತಿಗಳಾದ ಚುಂಚ ಮತ್ತು ಚುಂಚಿಯಂತೆ ಈ ಸ್ಥಳದಲ್ಲಿ ತಂಗಿದ್ದನು. ಸೀತಾ ದೇವಿಯು ಈ ಸ್ಥಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಳು ಎಂಬ ನಂಬಿಕೆ ಇದೆ ಮತ್ತು ಇಲ್ಲಿಯವರೆಗೆ ಈ ಪ್ರದೇಶದಲ್ಲಿನ ನೀರಿನ ಬಣ್ಣವು ಪೂಜೆಗೆ ಬಳಸುವ ಅರಿಶಿನ ಮತ್ತು ಇತರೆ ಪವಿತ್ರ ಪುಡಿಗಳೊಂದಿಗೆ ಬೆರೆಸಿದಂತೆ ಕಾಣುತ್ತದೆ. ಈ ಸ್ಥಳದಲ್ಲಿ ನೀವು ಅತಿ ಹೆಚ್ಚು ಕೋತಿಗಳನ್ನು ಕಾಣಬಹುದಾಗಿದೆ. ಈ ಸ್ಥಳದ ವಿಶಿಷ್ಟತೆ ಏನೆಂದರೆ ದೇವಾಲಯದ ಒಳಭಾಗವನ್ನು ಹೊರತುಪಡಿಸಿ ಜಲಪಾತಗಳ ಶಬ್ದವು ಎಲ್ಲೆಡೆ ಕೇಳಿ ಬರುತ್ತದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಸೀತಾದೇವಿಯು ಭಗವಾನ್ ಶ್ರೀರಾಮನ ಬಲಭಾಗದಲ್ಲಿದ್ದಾಳೆ. ಕಪ್ಪಡಿ ಕ್ಷೇತ್ರ, ಅರ್ಕೇಶ್ವರ ದೇವಾಲಯಗಳು ಹತ್ತಿರದಲ್ಲಿವೆ. ಇಲ್ಲಿ ದಿನಾಂಕ 6 ಮೇ 2022ರಂದು 30 ಅಡಿ ಎತ್ತರದ ಶ್ರೀ ಆಂಜನೇಯ ಸ್ವಾಮಿ ಅವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.